ಧರ್ಮಸ್ಥಳದಲ್ಲಿ ಕುಳಿತಿರೋ ಮಂಜುನಾಥ, ಜಯದೇವದಲ್ಲಿ ಕುಳಿತಿರೋ ಮಂಜುನಾಥ ಎರಡೂ ಒಂದೇ. ಕರ್ನಾಟಕ ಅಂತ ಬಂದ್ರೆ ಕೆಲ್ಸಗಳು ಮಾಡಿರೋದೇ ಕುಮಾರಣ್ಣ, ಇಂಡಿಯಾ ಅಂತ ಬಂದ್ರೆ ಕೆಲ್ಸಗಳು ಮಾಡಿರೋದೇ ಮೋದಿ. ದುಡ್ಡಂಚಿ ಓಟ್ ಹಾಕ್ಸ್ಕೊಂಡ್ರು ಕೊಂಡ್ಕೊಳ್ಳೋದು ಅಂದ್ರೆ ಕುದುರೆ ವ್ಯಾಪಾರ, ಇದರಲ್ಲಿ ನಿಪುಣರವರು. ಅಭಿವೃದ್ಧಿಗೋಸ್ಕರ ಗ್ಯಾರಂಟಿಗಳಲ್ಲ, ಅವರು ಮತ ತಗೊಳ್ಳೋದಕ್ಕೋಸ್ಕರ ಮಾಡಿರೋ ಗ್ಯಾರಂಟಿಗಳು. ನಮಗೆ ಹೃದಯವಂತರಾದಂತ ಶ್ರೀಯುತ CN ಡಾಕ್ಟರ್ ಮಂಜುನಾಥ್ ಸರ್ ಅವರೇ ಆಗ್ಬೇಕು. ನಮ್ಮ ಪ್ರಕಾರ ಬರಗಾಲ ಬಂದಿರೋದು ಈ ಸರ್ಕಾರ ಬಂದಿರೋದ್ರಿಂದನೇ ಬರಗಾಲ. ಅವರ ಅಭಿವೃದ್ಧಿ ಶೂನ್ಯ ಆದ ಕಾರಣ ಅವ್ರು ಯಾವುದೇ ರೀತಿ ಓಟ್ ಹಾಕೋದು. ಮೋದಿ ಪ್ಲಸ್ ನಮಗೆ ಮಂಜುನಾಥ್ ಇವರಿಬ್ರು ಸೇರಿದ್ರೆ ಗೆಲುವು ನಿಶ್ಚಿತ. ರಾಹುಲ್ ಗಾಂಧಿ ಅವರು 4 ಚಕ್ರ ಇರೋ ಸೂಟ್ ಕೇಸ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾರೆ ಅಂತ ಅಂದ್ರೆ ಅವ್ರನ್ನೆಷ್ಟು ಪ್ರಜ್ಞಾವಂತರು ಅಂತ ಯೋಚಿಸಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ MP ಯಾರಾಗಬೇಕು? ನಮಗೆ ಹೃದಯವಂತರಾದಂತ ಶ್ರೀಯುತ CN ಡಾಕ್ಟರ್ ಮಂಜುನಾಥ್ ಸರ್ ಅವರೇ ಆಗ್ಬೇಕು. ಹಾರ್ಟ್ ತಜ್ಞರು ಹೃದಯವಂತರ ಅಂತನಾ? ಹೌದು ಮೇಡಮ್, ಹೃದಯವಂತರು ವರ್ಸಸ್ ಬಂಡೆಗಳು. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಅಂದ್ರೆ ಹೃದಯವಂತರೇ ನಮಗೆ ಬೆಂಗಳೂರು ಗ್ರಾಮಾಂತರದ MP ಆಗ್ಬೇಕು. ಭಾರತಕ್ಕೆ ಯಾವ ರೀತಿ ಮೋದಿನೋ ಅದೇ ರೀತಿ ಬೆಂಗಳೂರು ಗ್ರಾಮಾಂತರಕ್ಕೆ ಶ್ರೀಯುತ CN ಮಂಜುನಾಥ್ ಅವರೇ ಆಗ್ಬೇಕು. DK ಸುರೇಶ್ ಅವರು ಯಾಕೆ ಬೇಡ? ಮೇಡಮ್, DK ಸುರೇಶ್ ಅವ್ರು ಯಾಕೆ ಬೇಡ ಅಂತಂದ್ರೆ ಅವರು ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಹಳ್ಳಿಗಳ ಕಡೆ ಬರೋದು, ಬೇರೆ ಕಾನ್ಸ್ಟಿಟ್ಯೂನ್ಸಿ ಓಡಾಡಿರ್ಬೋದು. ಬಟ್ ನಮ್ಮ ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಯಾವುದೇ ಕಾರಣಕ್ಕೂ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿರೋದು. ಮತ್ತೆ ಅವರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅವರ ಅಭಿವೃದ್ಧಿ ಏನು ಅಂದ್ರೆ ತವಾ ಹಂಚೋದು, ಕುಕ್ಕರ್ ಹಂಚೋದು, ಸೀರೆಗಳು ಹಂಚೋದು, ಮತ್ತೆ ಈ ಕೆಲವು ಮುಖಂಡರುಗಳು ಇರ್ತಾರಲ್ಲ ಅವ್ರನ್ನೆಲ್ಲ ಕೊಂಡ್ಕೊಳ್ಳೋದು ಅಂದ್ರೆ ಕುದುರೆ ವ್ಯಾಪಾರ, ಇದರಲ್ಲಿ ನಿಪುಣರವರು. ಅದನ್ನ ಬಿಟ್ಟು ಅಭಿವೃದ್ಧಿ ಕೆಲಸಗಳಂತೂ ಯಾವುದೂ ಆಗಿಲ್ಲ. ಮತ್ತೆ ಹಲವಾರು ಗ್ರಾಮದ ಜನರು ಹೇಳ್ತಾರೆ, ಇಲ್ಲಿ ಬರ್ತಾ ಇರ್ತಾರೆ, ಜನಸಾಮಾನ್ಯರಿಗೆ ಸಿಗ್ತಾ ಇರ್ತಾರೆ DK ಸುರೇಶ್ ಅವರು ಅಂತ ಹೇಳ್ತಾರೆ, ಹೌದಾ? DK ಸುರೇಶ್ ಅವರು ಜನಸಾಮಾನ್ಯರಿಗೆ ಸಿಗಲ್ರು ಮೇಡಮ್, ಅವರ ಮುಖಂಡರುಗಳಿಗೆ ಸಿಗ್ತಾರೆ. ಅವ್ರ ಮುಖಂಡರುಗಳಿಗೆ ಯಾವ ರೀತಿ ಬೆಳವಣಿಗೆ ಆಗ್ಬೇಕು, ದುಡ್ಡು ಕಾಸನೆಗಳಲ್ಲೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಊರಿನ ಜನರು ಆ ಮುಖಂಡರುಗಳು ನೋಡಿ ಓಟ್ ಹಾಕ್ತಾರೆ ಹೊರತು DK ಸುರೇಶ್ ಅವ್ರು ನೋಡಿ ಅಂತೂ ಓಟ್ ಹಾಕೋದಿಲ್ಲ. ಅವರ ಅಭಿವೃದ್ಧಿ ಶೂನ್ಯ ಆದ ಕಾರಣ ಅವ್ರು ಯಾವುದೇ ರೀತಿ ಓಟ್ ಹಾಕೋದಿಲ್ಲ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಜನಸಾಮಾನ್ಯರು ಮಾತನಾಡೋ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರುವುದು ಬೇಡಾಗಿತ್ತು, ವೈದ್ಯಕೀಯ ಕ್ಷೇತ್ರದಲ್ಲೇ ಮುಂದುವರಿಬಹುದಾಗಿತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಒಳ್ಳೆಯವರು ರಾಜಕೀಯಕ್ಕೆ ಬರಬಾರ್ದ? ರಾಜಕೀಯ ಅಂದ್ರೆ ಈಗ ಹೊಸಬರು ರಾಜಕೀಯಕ್ಕೆ ಬರಬಾರ್ದು. ಹಳಬರೇ ರಾಜಕೀಯ ಮಾಡ್ಕೊಂಡಿದ್ರೆ ಅವರೇ ಹೋಗ್ತಾ ಇರ್ತಾರೆ. ಹೊಸಬರು ಯಾರು ರಾಜಕೀಯಕ್ಕೆ ಬರಬಾರ್ದಾ? ಅವರು ಈಗ 16-17 ವರ್ಷಗಳ ಕಾಲ ಜಯದೇವ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದಾದ ಕಾರಣ ಅವರಲ್ಲಿ ಸೇವೆ ಚೆನ್ನಾಗಿ ಸಲ್ಲಿಸಿರೋದ್ರಿಂದನೇ ಅವ್ರಿಗಂತ ಹೆಸರು ಬಂದಿರೋದು. ಲಕ್ಷಾಂತರ ಜನಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಈ ಬಡಬಗ್ರುಗಳಿಗೆ ಎಷ್ಟೋ ಜನ ಹೆಣ್ಮಕ್ಳ ಮಾಂಗಲ್ಯ ಕಾಪಾಡಿರುವಂತ ಹೆಣ್ಮಕ್ಳು ಬಾಯಿಗಳಲ್ಲೇ ಬಂದಿದೆ. ನಮ್ಮ ಧರ್ಮಸ್ಥಳದಲ್ಲಿ ಕುಳಿತಿರೋ ಮಂಜುನಾಥ, ಇಲ್ಲಿ ನಮಗೆ ಜಯದೇವದಲ್ಲಿ ಕುಂತಿರೋ ಮಂಜುನಾಥ ಎರಡೂ ಒಂದೇ. ನಾವು ದರ್ಶನ ಮಾಡಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿಲ್ಲ, ಜಯದೇವಾಗ ಹೋದ್ರೆ ದರ್ಶನ ಆಗುತ್ತೆ, ಮಂಜುನಾಥ ದರ್ಶನ. ಅವರೊಂಥರ ದೈವ ಸ್ವರೂಪ ಮೇಡಮ್. ಅವ್ರ ಹೆಸರು ಹೇಳಿದ್ರೆ ಒಂಥರ ಮೈಲ ರೋಮಾಂಚನ. ಅಂತ ಒಳ್ಳೆ ಕ್ಯಾಂಡಿಡೇಟ್ನ ನಮಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ. ನಾವು ಅವ್ರ ಸೇವೆ ಮಾಡಿರೋದು, ನಾವು ಅವ್ರಿಗೆ ಏನಾದರೂ ನಮ್ಮ ಕೈಯಿಂದ ಸಹಾಯ ಮಾಡಬೇಕು ಅಂದ್ರೆ ಅವ್ರಿಗೆ ಓಟ್ ಹಾಕೋ ಮುಖಾಂತರ ಬಹುಮತದಿಂದ ಗೆಲ್ಸಿ ಕಳಿಸ್ತಾರೆ. ನಾವೆಲ್ಲ ನಮ್ಮ ಮನಸ್ಸಿಗೆಲ್ಲ ಒಂಥರ ಸಮಾಧಾನ ಆಗುತ್ತೆ. ಹಲವಾರು ಜನ ಹೇಳ್ತಾರೆ ಜನಸಾಮಾನ್ಯರು, ನಾವಿನ್ನು ಡಾಕ್ಟರ್ ಮಂಜುನಾಥ್ ಅವರ ಫೇಸೇ ನೋಡಿಲ್ಲ, ಮುಖಾನೇ ನೋಡಿಲ್ಲ, ಹೇಗ್ ಓಟ್ ಹಾಕ್ಲಿ ಅವ್ರಿಗೆ ಅಂತ ಕೇಳ್ತಿದ್ದಾರೆ. ಮೇಡಮ್, ಈಗ DK ಸುರೇಶ್ ಅವರು ಮೊದಲ ಬಾರಿ ನಿಂತಾಗ ಯಾರು ನೋಡಿರಲಿಲ್ಲ. ಅವರು ಮೊದಲ ಬಾರಿ ಗೆದ್ದುದನ್ನು ಅವರ ಅಣ್ಣ MLA ಅನ್ನೋ ಕಾರಣದಿಂದನೇ ಗೆದ್ದಿದ್ದು. ಮೊದಲನೇ ಬಾರಿ ಗೆದ್ದಾಗ ಅದಕ್ಕೆ ಮುಂಚೆ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ, ಅವರ ಯಾವುದೇ ಜನಸಾಮಾನ್ಯರು ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಮತ್ತೆ ಕಳೆದ ಬಾರಿ ಗೆದ್ದಿದ್ದು ಅಷ್ಟೇನೆ. ಅವರು ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದಿಂದನೇ ಸ್ಪರ್ಧಿಸಿದ್ರೆ ಯಾವುದೇ ಕಾರಣಕ್ಕೂ ಅವರು ಗೆಲ್ತಾ ಇರಲಿಲ್ಲ. ನಮ್ಮ JDS ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು JDS ಪಕ್ಷ ಪ್ಲಸ್ ಕಾಂಗ್ರೆಸ್ ಇಬ್ರು ಸೇರಿ ಓಟ್ ಹಾಕಿದ್ದ ಕಾರಣ ಅವರು ಜಯಗಳಿಸಿಕೆ ಸುಲಭ ಆಯಿತು. ಈಗ ಹಳ್ಳಿಗಳ ಕಡೆ ಸಾಮಾನ್ಯ ಎಲೆಕ್ಷನ್ ಬಂತು ಅಂದ್ರೆ ದುಡ್ಡು ಹಂಚೋದು, ಇದೇ ರೀತಿ ದುಡ್ಡಂಚಿ ಓಟ್ ಹಾಕ್ಸ್ಕೊಂಡ್ರು. ಅದರಲ್ಲೂ ನಮ್ಮ ಈಗ ಕಳೆದ ಬಾರಿ ಎಲೆಕ್ಷನ್ ತಗೊಂಡ್ರೆ ಅಶ್ವಥ್ ನಾರಾಯಣ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. 5,70,000 ಜನ ಓಟ್ ಹಾಕಿದ್ದಾರೆ. ಈಗ ಹೋದ್ಸಲಿ JDS ಪ್ಲಸ್ ಕಾಂಗ್ರೆಸ್ ಎರಡೂ ಸೇರಿದ್ರೆ 9 ಲಕ್ಷ ಚಿಲ್ಲರೆ ಓಟ್ ಇದೆ.
ಬಟ್ BJPದು 5 ಲಕ್ಷ ಓಟ್ ಇತ್ತು. 5 ಲಕ್ಷ ಓಟು 5,75,000 ಆಯ್ತು MP ಲಿ. 9 ಲಕ್ಷ ಇದ್ದಿದ್ದು ಓಟು 8 ಲಕ್ಷ ಚಿಲ್ಲರೆಗೆ ಬಂದಿತ್ತು. ಅದರಲ್ಲಿ ಸ್ಟೇಟ್ ಅಂತ ಬಂದರೆ ಕಾಂಗ್ರೆಸ್ಗೆ ಕೆಲವರು ಸಪೋರ್ಟ್ ಮಾಡ್ತಾರೆ, ಸೆಂಟ್ರಲ್ ಅಂತ ಬಂದರೆ ಮೋದಿ ಪ್ಲಸ್ ನಮಗೆ ಮಂಜುನಾಥ್ ಇವರಿಬ್ಬರು ಸೇರಿದ್ರೆ ಗೆಲುವು ನಿಶ್ಚಿತ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಡಿ.ಕೆ. ಸುರೇಶ್ ಅವರ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ, ಜನಸಾಮಾನ್ಯರು ಕೂಡ ಮಾತನಾಡ್ತಾರೆ. ಡಿ.ಕೆ. ಸುರೇಶ್ ಅವರು ಹಲವಾರು ಯೋಜನೆಗಳನ್ನ ಅಂದ್ರೆ ಅವ್ರು ಈಗ ಸಿಟ್ಟಿಂಗ್ MP ಆಗಿರೋ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ಸಿಟ್ಟಿಂಗ್ ಎಂ ಎಲ್ ಎ ಹಾಗೆ ಸಿಟ್ಟಿಂಗ್ MP ಇಬ್ರು ಸೇರ್ಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅಂತ? ಮೇಡಮ್, ಸಿಟ್ಟಿಂಗ್ MLA ಅವರಿಂದ ಒಂದೇ ಒಂದು ನಯಾ ಪೈಸೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಏನು ಕಳೆದ ಬಾರಿ MLA ಆಗಿದಂತ ಶ್ರೀಯುತ ಅನಿತಾ ಕುಮಾರಸ್ವಾಮಿ ಅವರು ಏನು ಕೆಲಸಗಳನ್ನ ಗುದ್ದಲಿ ಪೂಜೆ ಮಾಡಿದ್ರು, ಅದೇ ಕೆಲಸಗಳನ್ನ ಈಗಲೂ ಅವರು ಅರ್ಧ ಕೆಲಸಗಳನ್ನು ಮಾಡ್ಸಕ್ಕಾಗಿಲ್ಲ. ಅವ್ರು ಮಾಡ್ತಿರೋ ಕೆಲಸಗಳನ್ನ ನಿಲ್ಸಿದ್ದಾರೆ. ಈಗ ಯಾವ್ಯಾವ ಗ್ರಾಮಗಳಲ್ಲಿ JDS ಕ್ಯಾಂಡಿಡೇಟ್ಗಳು JDS ಅವರು ಕೆಲಸಗಳು ಮಾಡಿಸಿದ್ರು ಅವೆಲ್ಲ ನಿಲ್ಸಿದ್ದಾರೆ. ಅನಿತಕ್ಕ ಅವರು ಪೂಜೆ ಮಾಡಿಸಿ ಶಾಂಕ್ಷನ್ ಆಗಿದ್ದ ಕೆಲಸಗಳನ್ನ ಇವರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಇವರು ಗೆದ್ದಿದ್ದು ಸಹ ಯಾವುದೋ 5,000 ರೂಪಾಯಿಂದು ಕೊಟ್ರಂತಲ್ಲ ಕೂಪನ್ಗಳು, ನೀವು ಹೋಗಿ ನಾಳೆನೋ ಸ್ವೈಪ್ ಮಾಡ್ಬಿಡಿ ಗೆದ್ದ ತಕ್ಷಣ ಬಂದ್ಬಿಡುತ್ತೆ ದುಡ್ಡು ಅಂತ ಕೊಟ್ಟಿರೋ ಕಾರ್ಡ್ಗಳಿಂದ, ಅವ್ರು ಕೊಟ್ಟಿರೋ ಕುಕ್ಕರ್ಗಳಿಂದ, ಬ್ಲಾಸ್ಟ್ ಆಗೋ ಕುಕ್ಕರ್ಗಳಿಂದ ಮತ್ತೆ ಈ ಡೈನಿಂಗ್ ಸೆಟ್ಗಳಿಂದ ಗೆದ್ರು. ಮಹಿಳೆಯರಿಗೆ ಮೇಯ್ನ್ ಅವ್ರು ಫೋಕಸ್ ಮಾಡಿದ ಮಹಿಳೆಯರಿಗೆ ನಾವು ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ 2,000 ಬರುತ್ತೆ ಅಂತ ಹೇಳಿ ಅವ್ರನ್ನೆಲ್ಲ ನಂಬಿಸಿ ಓಟ್ ಹಾಕ್ಸ್ಕೊಂಡು ಗೆದ್ರೆ ಹೊರತು ಅವ್ರ ಅಭಿವೃದ್ಧಿಯಿಂದ ಅಂತೂ ಗೆದ್ದಿಲ್ಲ. ಇನ್ನೊಂದು ವಿಚಾರ, ನಿಮ್ಗೆ ಪ್ರಧಾನಿ ಯಾರಾದ್ರೂ ಒಳ್ಳೇದು ಅಂತ ಅನ್ಸುತ್ತೆ? ಮೇಡಮ್, ಪ್ರಧಾನಿ ಅವರು ಶ್ರೀಯುತ ನರೇಂದ್ರ ಮೋದಿ ಅವರೇ ಆಗ್ಬೇಕು. ಮೇಡಮ್, ಅವರು ಈ 10 ವರ್ಷದಲ್ಲಿ ನಮ್ಮ ದೇಶನ ಕಾಪಾಡಿರೋದೇ ಆಗ್ಬೋದು, ಮತ್ತೆ ಅಭಿವೃದ್ಧಿ ಕೆಲಸಗಳೇ ಆಗ್ಬೋದು. ನಂಬರ್ 1 ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಅವ್ರು ಕುಣಿಸ್ತಿದಾರಲ್ಲ ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿ ಅವರು 4 ಚಕ್ರ ಇರೋ ಸೂಟ್ ಕೇಸ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾರೆ ಅಂತ ಅಂದ್ರೆ ಅವ್ರನ್ನೆಷ್ಟು ಪ್ರಜ್ಞಾವಂತರಂತ ಯೋಚಿಸಿ. ಅವರಿಗೆ ದೇಶನ್ನ ಆಳುವಂತ ಶಕ್ತಿ ಇಲ್ಲ. ಯಾವ ತರ ಹೇಳ್ತೀರಾ ಸರ್ ರಾಹುಲ್ ಗಾಂಧಿ ಅವರಿಗೆ? ಮೇಡಮ್, ರಾಹುಲ್ ಗಾಂಧಿ ಅವರು ಅವ್ರ ಕ್ಷೇತ್ರದಲ್ಲೇ ಗೆಲ್ಲಕ್ಕಾಗ್ಲಿಲ್ಲ. ಅವರು ದೇಶನ ಆಳ್ತಾರೆ ಅಂತಂದ್ರೆ ಅವ್ರ ಕ್ಷೇತ್ರದಲ್ಲಿ ಗೆಲ್ಬೇಕಾಗಿತ್ತು. ಒಂದು ಹೆಣ್ಮಗು ಶ್ರುತಿ ಇರಾನಿ ಅವ್ರ ಮುಂದೆ ಸೋತಿದ್ದಾರೆ, ಅಷ್ಟಲ್ಲೇ ಗೊತ್ತಾಗುತ್ತಲ್ಲ. ಅವರು ಎಲ್ಲೂ ಅಮೇಥಿ, ಅವ್ರ ಕ್ಷೇತ್ರ ಆಗಿದೆ ಅಮೇಥಿ, ಅಲ್ಲಿ ಬಿಟ್ಬಿಟ್ಟು ವಯನಾಡಲ್ಲಿ ಬಂದು ನಿಂತ್ಕೊಂಡು ಗೆದ್ದವ್ರೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಓಡಿಸಿದ್ದು ಅಲ್ಲಿ ಬಂದು ನಿಂತ್ಕೊಂಡು ಗೆದ್ರು. ಅದೇ ಅಮೇಥಿಲಿ ಅವರು ಜಯ ಸಾಧಿಸಿದ್ರೆ ಅವ್ರಿಗೂ ಛಲ ಇದೆ, ಅವರು MP ಅಲ್ಲ PM ಆಗ್ತಾರೆ ಅಂತ ಹೇಳ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು, ಅವ್ರು ಯಾಕೆ ಆಗ್ಬಾರ್ದು? ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಆಗ್ಬಾರ್ದು ಅಂದ್ರೆ ಅವರು ಕರ್ನಾಟಕದಲ್ಲಿ MP ಆದಾಗಿಂದನು ಅವರ ಕ್ಷೇತ್ರಗಳಲ್ಲೇನೆ ಏನು ಕೆಲಸಗಳಿಲ್ಲ ಮಾಡಿದ್ದಾರೆ. ಯಾವುದೋ ಒಂದು ಹಾಸ್ಪಿಟ್ಲು, ನಾನು ಯಾವುದೋ ನ್ಯೂಸ್ಗಳಲ್ಲಿ ನೋಡ್ತಿದ್ದೆ, ಆ ಹಾಸ್ಪಿಟ್ಲು ಸಹ ಅವ್ರ ಹೆಸರು ಅವ್ರ ನೇಮ್ ಖರ್ಗೆ ಅಂತ ಬರೋ ಈ ಡ್ರೋನಲ್ಲಿ ನೋಡಿದ್ರೆ ನೇಮ್ ಅಂದ್ರೆ ಅವ್ರ ಅಭಿವೃದ್ಧಿ ಮತ್ತೆ ಅವ್ರ ಮಗನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಆ ಥರ ಮಾಡಿದ್ದಾರೆ. ಅವರು ಕರ್ನಾಟಕ ಸ್ಟೇಟ್ಗೆ ಈಗ ನೆನಪಿಟ್ಕೊಳ್ಳೋಂಥದ್ದು ಯಾವುದೋ ಕೆಲಸಗಳು ಮಾಡಿಲ್ಲ. ಕರ್ನಾಟಕ ಅಂತ ಬಂದರೆ ಕೆಲಸಗಳು ಮಾಡಿರೋದೇ ಕುಮಾರಣ್ಣ, ಇಂಡಿಯಾ ಅಂತ ಬಂದರೆ ಕೆಲಸಗಳು ಮಾಡೋದೇ ಮೋದಿ ಅವರು. ಕುಮಾರಸ್ವಾಮಿ ಅವರ ಯಾವೆಲ್ಲ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆ? ಕುಮಾರಸ್ವಾಮಿ ಅಂತ ಹೆಸರು ಬಂದಿದ್ದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ. ಮೇಡಮ್, ಕುಮಾರಸ್ವಾಮಿ ಅವರು ಮೊದಲನೇ ಬಾರಿಗೆ ಗ್ರಾಮ ವಾಸ್ತವ್ಯ ಅಂತ ಸ್ಟಾರ್ಟ್ ಮಾಡಿದೆ ಕುಮಾರಣ್ಣನವರು. ಮತ್ತೆ ನಾವು ಸ್ಪೆಷಲಿ ನಮ್ಮ ರಾಮನಗರ ಕ್ಷೇತ್ರ ಹೇಳ್ಬೇಕು ಅಂದ್ರೆ ನಮ್ಮ ರಾಮನಗರ ಕ್ಷೇತ್ರಕ್ಕೆ 10 ವರ್ಷ MLA ಆಗಿದ್ರು ಮೇಡಮ್. ಆ 10 ವರ್ಷಗಳಲ್ಲಿ ಪ್ರತಿ ಒಂದು ಊರುಗಳಿಗೂ ಅವ್ರ ಗ್ರಾಮ ವಾಸ್ತವ್ಯ ಮಾಡಿದಾಗನೇ ಪ್ರತಿ ಒಂದು ಮೂಲೆಗಳಿಗೂ ಟಾರ್ ರೋಡ್ ಆಗಿದ್ದು ಅದೇ ಸಮಯದಲ್ಲಿ. ಆ ರೋಡ್ಗಳು ಈಗಲೂ ಇದೆ ಮೇಡಮ್. ಆಗ್ಲಿಂದ ಬಂದಿರೋ MP ಗಳು ಮಾಡೋಕ್ಕಾಗಿಲ್ಲ ಬೇರೆ ರೋಡ್ಗಳು, ಈ ಪ್ರೆಸಿಡೆಂಟ್ MLAನೂ ಬೇರೆ ರೋಡ್ ಮಾಡೋಕ್ಕಾಗಿಲ್ಲ. ಅವ್ರು ಏನು ರೋಡ್ಗಳು ಮಾಡಿಸಿದ್ರು ಆ ರೋಡ್ಗಳು ಇದೆ. ಮತ್ತೆ ಅವ್ರ ಕಾಲ್ಗುಣ ಚೆನ್ನಾಗಿದೆ ಮೇಡಮ್. ಅವ್ರಿದ್ದಾಗ MLA ಆಗಿದ್ದಾಗ ಅಥವಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯಕ್ಕೆ ಬರ ಬರಲಿಲ್ಲ. ನಮ್ಮ ಜನ ಸುರಕ್ಷಿತವಾಗಿ. ನಿಮ್ಮ ಪ್ರಕಾರ ಬರಗಾಲ ಬಂದಿರುವ ಕಾರಣ? ನಮ್ಮ ಪ್ರಕಾರ ಬರಗಾಲ ಬಂದಿರೋದು ಈ ಸರ್ಕಾರ ಬಂದಿರೋದ್ರಿಂದನೇ ಬರಗಾಲ. ಈಗ ಪ್ರೆಸೆಂಟ್ ಈ ನ್ಯೂಸ್ ಅಲ್ಲಿ ನೋಡಿನೇ ನಾನು ಹೇಳ್ತಾ ಇದ್ದೀನಿ, ಒಬ್ಬೊಬ್ಬರ ಮೇಲೆ 99,000 ಸಾಲ ಇದೆ ಅಂತೆ. ಈಗ ಪ್ರೆಸೆಂಟ್ ಇವ್ರು ಸಾಲ ಮಾಡಿ 66,000 ಕೋಟಿನೇನೋ ಸಾಲ ಮಾಡಿರಂತೆ. ಎಲ್ಲ ಯಾವುದಕ್ಕೆ? ಈ ಯೋಜನೆಗಳಿಗೆ, ಈ ಗ್ಯಾರಂಟಿಗಳಿಗೆ. ಈ ಗ್ಯಾರಂಟಿಗಳು ಯಾವನು ಇರಲ್ಲ. ಈ MP ಎಲೆಕ್ಷನ್ ಆದ್ಮೇಲೆ ಈ ಗ್ಯಾರಂಟಿಗಳೆಲ್ಲ ವಜಾ ಆಯ್ತವೆ. ಈ ಗ್ಯಾರಂಟಿಗಳಿಗೆ ಈಗಿರೋ ಜನನೇ ಬೇಸತ್ತೋಗಿದ್ದಾರೆ. ಈಗಿರೋ ಜನನೇ ಬೇಸತ್ತು. ನಿಮ್ ಪ್ರಕಾರ ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಗ್ಯಾರಂಟಿ ಮೇಡಮ್, ಇದೆಲ್ಲ ಅಭಿವೃದ್ಧಿಗೋಸ್ಕರ ಗ್ಯಾರಂಟಿಗಳಲ್ಲ, ಅವರು ಮತ ತಗೊಳ್ಳೋದಕ್ಕೋಸ್ಕರ ಮಾಡಿರೋ ಗ್ಯಾರಂಟಿಗಳು. ಹೆಂಗಸರುಗಳ ಮತ ಒಲಿಸೋಗೋಸ್ಕರ ಮಾಡಿರುವಂತ ಗ್ಯಾರಂಟಿಗಳು. ಈಗ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಮೇಡಮ್.
ಈಗ ಒಂದು ಯೂನಿಟ್ಗೆ ಕಮರ್ಷಿಯಲ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಪ್ರೆಸೆಂಟ್. ಮೊದಲೇನು ರೇಟ್ ಇತ್ತು ಆ ರೇಟ್ಗಿಂತ ಈಗ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಮಿನಿಮಮ್ ಚಾರ್ಜಸ್ನು 110 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮೊದಲು ನಾರ್ಮಲ್ ಮನೆಗಳ ಕರೆಂಟ್ಗೂ 1.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ತಕ್ಷಣಕ್ಕೆ ಇವ್ರು ನಿಲ್ಲಿಸ್ಬಿಟ್ರೆ ನೆಕ್ಸ್ಟ್ ಈಗ ಜನಗಳು ಬಿಲ್ ಕಟ್ಟಬೇಕು ಅಂತಂದ್ರೆ ಈಗ ಇವ್ರೇನು ಒಂದು 6 ತಿಂಗಳು ವರ್ಷದಿಂದ ಫ್ರೀ ಕೊಟ್ಟಿದ್ದಾರೋ ಅದೆಲ್ಲ ಇನ್ನು 6 ತಿಂಗಳಲ್ಲಿ ಇವ್ರು ಎತ್ಕೊಬಿಡ್ತಾರೆ. ಆಗ ಜನಸಾಮಾನ್ಯರ ಕಷ್ಟ ನೋಡೋರು ಯಾರು? ಈ ಸರ್ಕಾರ ಜನಸಾಮಾನ್ಯರ ಕಷ್ಟ ನೀಗಿಸ್ಬೇಕು ಅಂತ ಮಾಡ್ತಿದ್ರು, ಇಲ್ಲ ಅವ್ರಿಗಿನ್ನೂ ಕಷ್ಟ ಜಾಸ್ತಿ ಮಾಡಬೇಕು ಅಂತ ಮಾಡ್ತಿದ್ರು ಗೊತ್ತಾಗ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಇರೋದೇ ಅದು. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಈ ಬಿಜೆಪಿ ಮತ್ತೆ JDS ಅಲಯನ್ಸ್ ಏನಿದೆ ಇದು 2019ರಲ್ಲಿ ಆಗಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರಲಿಲ್ಲ. ಕುಮಾರಣ್ಣನವರ ಮತ್ತು ಈ ಪಕ್ಷದ ಒಂದು ಮಾತುಗಳಿಂದ ಮತ್ತೆ ದೊಡ್ಡಗೌಡರು ಇದರಿಂದ ಅವರು ಕಾಂಗ್ರೆಸ್ ಜೊತೆ ಸೇರ್ಪಡೆ ಆದ್ರು. ಕಾಂಗ್ರೆಸ್ ಅವರನ್ನೇ JDS ಅವ್ರನ್ನ ತುಳಿದು ಈಗ ಆ ಸರ್ಕಾರ ಇಲ್ಲದೆ ಇರೋ ರೀತಿ ಮಾಡಿದ್ದಾರೆ. 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಬಹುದು, ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು ಸರ್? ಮೇಡಮ್, 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಗೆಲ್ತಾರೆ. ಸ್ಪೆಷಲಿ ಈಗ ಬೆಂಗಳೂರು ಗ್ರಾಮಾಂತರ ಆಲ್ರೆಡಿ ಗೆದ್ದಿರೋ ಸೂಚನೆಗಳು ಇರೋದ್ರಿಂದನೇ ಈಗ ಕ್ಯಾಂಡಿಡೇಟ್ ಮೇಡಮ್ ಸುರೇಶ್ ಅವ್ರು ಏನು ಅನ್ಕೊಂಡಿದ್ರು, ನಮ್ಮ ಕ್ಷೇತ್ರಕ್ಕೆ ಯಾರು ಕ್ಯಾಂಡಿಡೇಟ್ ಹಾಕಲ್ಲ, ನನ್ನ ಪ್ರಕಾರ ಅದು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತಾರೆ, ನಾನು ಗೆದ್ಕೊಬಿಡ್ಬೋದು ಅಂತ ಸುಮ್ಮನಿದ್ರು. ಬಟ್ ಈಗ ಅವ್ರು ಯಾವ ಥರ ಭಯ ಬಂದಿದೆ ಅಂದರೆ ಪ್ರತಿ ಹಳ್ಳಿಗಳಿಗೋಗಿ ಜನರನ್ನ ಅಂದ್ರೆ ಲೀಡರ್ಗಳನ್ನ ಮುಖಂಡರುಗಳನ್ನ ಮನೆಗೆ ಹೋಗಿ ಸೇರ್ಪಡೆ ಮಾಡ್ಕೋತಿದ್ದಾರೆ, ಬಲವಂತವಾಗಿ ಸೇರ್ಪಡೆ ಮಾಡ್ಕೋತಿದ್ದಾರೆ. ಈ ರೀತಿ ಭಯ ಬಂದಿದೆ ಅವರಿಗೆ. ಅದೇ ಬೇರೆ ಕ್ಯಾಂಡಿಡೇಟ್ ಆಗಿದ್ರೆ ಭಯ ಇಲ್ದಂಗೆ ಗೆದ್ಕೊಳ್ಳೋರು. ಡಾಕ್ಟರ್ ಮಂಜುನಾಥ್ ಆಗಿರೋದ್ರಿಂದ ಅವರು ಸೋಲುವ ಹತಾಶೆಯಿಂದ ಇವೆಲ್ಲ ಹಂಚಿದ್ದಾರೆ. ಮತ್ತೆ ನಿನ್ನೆ ಸಂಜೆ ರಾಮನಗರದಲ್ಲಿ ಈ ಸೀರೆಗಳ ಹಂಚಕ್ಕೆ ತರಿಸಿದ್ರಂತೆ ಸೀಸ್ ಆಗಿದೆ. ಇವೆಲ್ಲ ಅವರ ಅಭಿವೃದ್ಧಿ ಕೆಲಸಗಳಿವೇನೆ. ಅಭಿವೃದ್ಧಿ ಮಾಡಿದ್ರೆ ಸೀರೆ ಯಾಕೆ ಹಂಚ್ಬೇಕಿತ್ತು ಮೇಡಮ್? ತವ ಯಾಕೆ ಕೊಡ್ಬೇಕಿತ್ತು? ಕುಕ್ಕರ್ ಯಾಕೆ ಕೊಡ್ಬೇಕಿತ್ತು? ಅಭಿವೃದ್ಧಿ ಮಾಡಿದ್ರೆ ಹೇಳ್ಬೋದು, ಧೈರ್ಯವಾಗಿ ಹೇಳಿ ನಾನು ಈ ಕೆಲಸ ಮಾಡಿದ್ದೀನಿ ಓಟ್ ಹಾಕ್ರಪ್ಪ ಅಂತ ಕೇಳ್ಬೋದಿತ್ತು. ಕುಕ್ಕರ್ ಯಾಕೆ ಹಂಚ್ಬೇಕು? ತವ ಯಾಕೆ ಹಂಚ್ಬೇಕು? ಅಭಿವೃದ್ಧಿ ಮಾಡದೇ ಇರೋದ್ರಿಂದಾನೇ ಇವರಿವೆಲ್ಲ ಹಂಚ್ತಾ ಇರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.